ನಮಸ್ಕರಿಸಿ ವೇದಿಕೆ ಮೇಲೆ ಆಸಕ್ತರಿರುವಂಥ ಎಲ್ಲ ಗಣ್ಯಮಾನ್ಯರಾಗಿರ್ಬೋದು, ಮಹಾತ್ಮ ಜಯಂತಿ ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷರು, ಸರ್ವ ಸದಸ್ಯರಾಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಎಲ್ಲರೂ ಆಗಮಿಸಿದಂಥ ಎಲ್ಲ ಗಳಿಗೆ, ಎಲ್ಲ ತಂದೆ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಗೆ ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರವನ್ನು ಅಂತ ಹೇಳ್ತಾ, ಇವತ್ತು ಬೆಳಗಾವಿ ನಗರದಲ್ಲಿ ಮುಂದಿನ ದಿವಸ ಒಂದು ಪ್ರಕಲ್ಪವನ್ನು ತಂದೆ ಸತೀಶ್ ಜಾರಕಿಹೊಳಿ ಅವರು ಆದೇಶಿಸಿದಂತೆ ಅವರ ಆದೇಶದಂತೆ ನಾವು ಬೆಳಗಾವಿಯಲ್ಲಿ ನಮ್ಮ ಜನರ ಜೊತೆ ಜನರ ಮಧ್ಯೆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ನಾವು ಎರಡು ಕಡೆ ಕ್ಷೇತ್ರ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಬೆಳಗಾವಿಯಲ್ಲಿ 3 ಕಡೆ ಜನರ ಜೊತೆ ಈ ಹುಟ್ಟುಹಬ್ಬ ಆಚರಣೆಯನ್ನು ಕಳೆದ 3 ವರ್ಷಗಳಿಂದ ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ನಮ್ಮ ಒಂದು ಪ್ರೀತಿ ವಿಶ್ವಾಸದ ಆಶೀರ್ವಾದಕ್ಕೆ ನಾವು ಪ್ರತಿ ವರ್ಷ ಒಂದು ನಮಗೆ ಮುಂದಿನ ವರ್ಷ ಇನ್ನೂ ಹೆಚ್ಚು ನಮಗೆ ಬೆಳೀಲಿ, ಇನ್ನೂ ತಂದೆಯವರ ಒಂದು ಶಕ್ತಿ ಬಂದಂಥ ಉದ್ದೇಶದಿಂದ ತಾವೆಲ್ಲರೂ ಪ್ರೀತಿಯಿಂದ ಬಂದು ನಮಗೆ ಆಶೀರ್ವಾದ ಮಾಡಿದ್ದೇವೆ. ಅದಕ್ಕೆ ನಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಇವತ್ತು ಚಿರಋಣಿಯಾಗಿರ್ತೇವೆ. ಅಷ್ಟು ನಮಗೆ ಧನ್ಯವಾದಗಳು ಕೂಡ ಹೇಳೋದು ಕೂಡ ಅದು ಕಡಿಮೆಂತ ಮಾತನ್ನು ಹೇಳ್ತಾ, ಅದಕ್ಕೆ ಇದೇ ರೀತಿ ನಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ. ಮುಂದಿನ ವರ್ಷ ಮತ್ತೆ ತಂದೆಯವರಿಗೆ ಹೆಚ್ಚಿನ ಶಕ್ತಿ ತುಂಬುವಂಥ ಕಾರ್ಯ ನಾವೆಲ್ಲರೂ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ, ನಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇಲ್ಲ ಅಂತ ಮಾತನ್ನು ಹೇಳ್ತಾ, ಮತ್ತು ಅದೇ ರೀತಿ ಸಮಾಜ ಸೇವೆ ಮುಖ್ಯ ಅಂತ ತಂದೆ ಸತೀಶ್ ಜಾರಕಿಹೊಳಿ ಅವರು ನಮಗೆ ಕಿವಿ ಮಾತನ್ನು ಹೇಳ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ನಿರಂತರವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಬಡವರಿಗಾಗಿರ್ಬೋದು, ಶೋಷಿತರಿಗಾಗಿರ್ಬೋದು, ಅವಶ್ಯಕತೆ ಯಾರಿಗೆ ನಿಜವಾದ ಅವಶ್ಯಕತೆ ಇದೆ ಅವರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದು KSIS ನಮ್ಮ ಕೋಚಿಂಗ್ ಸೆಂಟರ್ ಮುಖಾಂತರ ಬಡ ಜನರಿಗೆ, ಎಲ್ಲ ವರ್ಗದ ಜನರಿಗೆ KSIS ಕೋಚಿಂಗ್ ಕೊಡೋದಾಗಿರ್ಬೋದು, PSI ಆಗಿರ್ಬೋದು, ಮಾಸ್ಟರ್ ಆಗಿರ್ಬೋದು, FDSD ಆಗಿರ್ಬೋದು, ಇದು ವಿವಿಧ ಸರ್ಕಾರಿ ಎಂಟ್ರೆನ್ಸ್ ಎಕ್ಸಾಮ್ಗಳಿರ್ತವೆ, ಅವಕ್ಕೆ ಉಚಿತವಾಗಿ ಎಂಟ್ರೆನ್ಸ್ ಎಕ್ಸಾಮ್ ಕೋಚಿಂಗ್ ಕೊಡೋದಾಗಿರ್ಬೋದು. ಮತ್ತು ಅದೇ ರೀತಿ ನಮ್ಮ ಸತೀಶ್ ಅವಾರ್ಡ್ಸ್ ಮೂಲಕ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಭಾಷಣ ಆಗಿರ್ಬೋದು, ಗಾಯನ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಇದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮುಖಾಂತರ ಗ್ರಾಮೀಣ ಪ್ರದೇಶಗಳಿಗೆ ವಿಶೇಷವಾಗಿ ತಂದೆ ಸತೀಶ್ ಜಾರಕಿಹೊಳಿ ಪ್ರೋತ್ಸಾಹವನ್ನು ನೀಡ್ತಾರೆ. ಪ್ರತಿ ವರ್ಷ ಗೋಕಾಕದಲ್ಲಿ ಸತೀಶ್ ಅವಾರ್ಡ್ಸ್ ಆಗಿರ್ಬೋದು, MPNMIDಯಲ್ಲಿ ಸತೀಶ್ ಪ್ರತಿಭಾ ಪುರಸ್ಕಾರ ಅಂತ ಸಾಕಷ್ಟು ಒಂದು 20 ವರ್ಷಗಳಿಂದ ನಿರಂತರವಾಗಿ ಆ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡು ಬರ್ತಾರೆ. ಈ ಸತಿ ವಿಶೇಷವಾಗಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ನಾವು ಮಾಡುವಂಥ ಉದ್ದೇಶದಿಂದ ಚಿಕ್ಕೋಡಿ ನಗರದಲ್ಲಿ ಹೊಸದಾಗಿ ಸತೀಶ್ ಅವಾರ್ಡ್ಸ್ ಅಂತ ತಂದೆ ಸತೀಶ್ ಜಾರಕಿಹೊಳಿ ಆದೇಶದಂತೆ ಈ ವರ್ಷ ಅಲ್ಲಿ ಕೂಡ ನಾವು ಪ್ರಾರಂಭ ಮಾಡಬೇಕಂತ ತಂದೆಯವರು ಹೇಳಿದ್ದಾರೆ. ಅಲ್ಲೂ ಕೂಡ ಅತಿ ಒಂದು ಶೀಘ್ರವಾಗಿ ಅಲ್ಲೂ ಕೂಡ ಆ ಕಾರ್ಯಕ್ರಮವನ್ನು ಮಾಡ್ತೇವೆ. ಹೀಗಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ವಿಶೇಷವಾಗಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಿಂದ ಹೆಚ್ಚಿನ ಮತಗಳನ್ನು ಪ್ರಿಯಾಂಕಾ ಜಾರಕಿಹೊಳಿಗೆ ಆಶೀರ್ವಾದ ನೀಡುವ ಮುಖಾಂತರ ಅವರಿಗೆ ಹೆಚ್ಚಿನ ಮತಗಳಿಂದ ಅವರಿಗೆ ಆಶೀರ್ವದಿಸಿದ್ದಾರೆ. ಈಗ ಅದರಲ್ಲಿ ಈ ಭಾಗದ ಜನರು ಕೂಡ ತಾವೆಲ್ಲ ಕೂಡ ಅವರಿಗೆ ಸಹಸಹಕಾರವನ್ನು ಮಾಡಿದ್ದೇವೆ. ಮತ್ತು ಅದೇ ಉದ್ದೇಶವನ್ನು ಇಟ್ಕೊಂಡು ತಂದೆ ಸತೀಶ್ ಜಾರಕಿಹೊಳಿ ಅವರು ಸಮಾಜ ಸೇವೆ ಮುಖ್ಯ, ಅಧಿಕಾರ ಇರಲಿ ಬಿಟ್ಟು ಅಷ್ಟೇ ನಾವು ಜನರ ಮಧ್ಯೆಗೆ ಜನರ ಮನಸ್ಸನ್ನು ಗೆಲ್ಲಕ್ಕೆ ನಾವು ಎಲ್ಲರೂ ಪ್ರಯತ್ನವನ್ನು ಮಾಡಬೇಕಂತ ಅವರು ತಂದೆ ಸತೀಶ್ ಜಾರಕಿಹೊಳಿ ಅವರು ನಮಗೆ ಹೇಳ್ತಾರೆ. ಇವತ್ತು ತಂದೆ ಸತೀಶ್ ಜಾರಕಿಹೊಳಿಗೆ ಬೆಳಗಾವಿ ಜಿಲ್ಲೆಯ ಜನತೆ 20 ವರ್ಷಗಳಿಂದ ಅವರಿಗೆ ಪ್ರೀತಿಯಿಂದ ಸಾಹುಕಾರ ಅಂತ ಒಂದು ಹೆಸರಿಂದ ಕರೀತಾರೆ. ಆ ಸಾಹುಕಾರ ಅಂತ ಕರೀತಾರೆ ಅಂದರೆ ಅವ್ರ ಕಡೆ ಆಸ್ತಿ ಆಗಿರ್ಬೋದು, ಸಂಪತ್ತು ಜಾಸ್ತಿ ಇರೋ ಕಾರಣಕ್ಕಾಗಿ ಅವ್ರಿಗೆ ಯಾರೋ ಸಾಹುಕಾರ ಅಂತ ಕರೀದಿಲ್ಲ. ಆ ಆಸ್ತಿಯನ್ನು ಅವರು ಬಡವ ಜನರ ಸಲುವಾಗಿ, ತಮ್ಮೆಲ್ಲರ ಜನರ ಸಲುವಾಗಿ ಆ ಆಸ್ತಿಯನ್ನು ಉಪಯೋಗ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಸಾಹುಕಾರ ಅಂತ ಅವರಿಗೆ ಹಾಗೆ ಯಾವತ್ತಿದ್ರು ಅವರು ತಾವು ಇದು ಮಾಡಬೇಕು, ತಾವು ಎಲ್ಲ ನಮ್ಮ ಸಲುವಾಗಿ ಕೆಲಸ ಮಾಡಬೇಕು ಉದ್ದೇಶದಿಂದ ಯಾವತ್ತೂ ಅವರು ಆಸೆ ಪಟ್ಟಿಲ್ಲ. ಬರೀ ಜನರ ಸಲುವಾಗಿ ಅವರ ನಮ್ಮನ್ನು ಯಾರು ನಂಬಿರ್ತಾರೆ ಅವ್ರಿಗೆ ನಾವು ಬೆಳೆಸಬೇಕು, ಅವ್ರಿಗೆ ಮುಂದೆ ಬರಬೇಕು, ಯಾರು ನಮ್ಮನ್ನು ನಂಬಿರ್ತಾರೆ ಅವ್ರ ಮುಂದೆ ಬರಬೇಕು ಉದ್ದೇಶದಿಂದ ಅವರು ಯಾವತ್ತು ಮನೋಭಾವನೆಯಿಂದ ಜನರಿಗೆ ಬೆಳೆಸುವಂಥ ಕಾರ್ಯ ಮಾಡಿದ್ದೀರಾ. ಅದೇ ರೀತಿ ಜನರು ಕೂಡ ಅವರಿಗೆ 20 ವರ್ಷಗಳಿಂದ ಬೆನ್ನೆಲುಬಾಗಿ ಅವ್ರನ್ನ ಬೆಳೆಸುವಂಥ ಕಾರ್ಯ ಮಾಡಿದ್ದೀರಾ. ಇನ್ನೂ ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದದಿಂದ ಇನ್ನೂ ಎತ್ತರ ಸ್ಥಾನಕ್ಕೆ ಅವರು ಬೆಳೆದು ಇನ್ನೂ ಒಳ್ಳೆಯ ಹುದ್ದೆಗಳನ್ನು ಅವರು ಅಲಂಕರಿಸಿದಂತ ನಾನು ಹಿರಿಯ ಮಾತಾಡಲಿಕ್ಕೆ ಬಯಸುತ್ತೇನೆ. ಈಗಾಗಲೇ ಲೋಕೋಪಯೋಗಿ ಸಚಿವರಾಗಿ, ಬೆಳಗಾವಿ ಜಿಲ್ಲಾ ಉತ್ಸವ ಸಚಿವರಾಗಿ ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನೂ ಹೆಚ್ಚು ಎತ್ತರ ಮಟ್ಟಿಗೆ ಅವರು ಬೆಳೆದಿ ನಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಅವ್ರ ಮೇಲೆ ಇದೇ ರೀತಿ ಇರಲಿ. ಅದೇ ರೀತಿ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಇದೇ ರೀತಿ ತಮ್ಮ ಆಶೀರ್ವಾದ ಇನ್ನಂತ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಆಗಿರ್ಬೋದು, ವಿವಿಧ ಶಾಲೆಗಳಿಗೆ, ಆಶ್ರಮಗಳಿಗೆ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಬಡ ಮಕ್ಕಳಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಅನೇಕ ಸಮಾಜ ಸೇವೆ ಕಾರ್ಯಕ್ರಮವನ್ನು ನಮ್ಮ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ನಮ್ಮ ಈ ಕಾರ್ಯಕ್ರಮಗಳಿಗೆ ತಮ್ಮ ಸರ್ಕಾರ ಇರಲಿ, ನಮ್ಮ ಸಮಸ್ಯೆಗಳಿಗೆ
ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಮುಖಂಡ ಕ್ಷೇತ್ರ ಆಗಿರ್ಬೋದು ಮತ್ತು ಚಿಕ್ಕೋಡಿ ಕ್ಷೇತ್ರ ಆಗಿರ್ಬೋದು ಒಟ್ಟಾರೆ ಜಿಲ್ಲಾ ಆಡಳಿತಗಳಿಗೆ ಉತ್ತಮ ರೀತಿಯಲ್ಲಿ ಹೋಗುವ ಕಾರ್ಯಕ್ರಮ ಸತೀಶ್ ಅವರು ಮಾಡ್ತಾರೆ. ಇದೇ ರೀತಿ ನಮ್ಮ ಆಶೀರ್ವಾದ ಇಲ್ಲ ಅಂತ ಮಾತನ್ನ ಹೇಳ್ತಾ ಇಲ್ಲಿ ಬಂದೇ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದೇ ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ತಾವೆಲ್ಲರಿಗೂ ಒಂದು ಖುಷಿಯ ವಿಚಾರ. ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನಗೆ ಮಾತನ್ನು ಮುಗಿಸ್ತೇನೆ.